ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ವಿಷಯ ತುಂಬಾನೇ ಸೀರಿಯಸ್, ಆದರೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದ್ದು. ಇತ್ತೀಚೆಗೆ ಬಂದ TOI ಕಾರ್ಡಿಯೋ ಮೆಡಿಥಾನ್ ವರದಿಗಳನ್ನು ನಾವಿಲ್ಲಿ ಬ್ರೇಕ್ ಡೌನ್ ಮಾಡ್ತಿದ್ದೀವಿ. ಇಂಡಿಯಾದಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಯಾರಿಗೆ, ಹೇಗೆ, ಯಾವ ವಯಸ್ಸಲ್ಲಿ ಬರ್ತಿದೆ ಅನ್ನೋದು ಈಗ ನಾವು ಊಹಿಸೋದಕ್ಕೂ ಆಗದಷ್ಟು ವೇಗವಾಗಿ ಬದಲಾಗ್ತಿದೆ. ನಮ್ಮ ತಲೆಯಲ್ಲಿರೋ ಹಳೆ ಐಡಿಯಾಗಳನ್ನು ಪಕ್ಕಕ್ಕಿಟ್ಟು ಅಸಲಿ ಕಥೆ ಏನು ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನ ಕವರ್ ಮಾಡ್ತಿದ್ದೀವಿ. ಆಧುನಿಕ ಭಾರತೀಯರ ಹೃದಯದ ಸ್ಥಿತಿ, ಮುನ್ನೆಚ್ಚರಿಕೆಗಳು ಯಾಕೆ ಫೇಲ್ ಆಗ್ತಿವೆ, ಯುವಜನತೆಗಿರುವ ಅಪಾಯ, ಮಹಿಳೆಯರ ಮೇಲಿರುವ ಗುಪ್ತಾಪಾಯ ಮತ್ತು ಇವೆಲ್ಲದರ ನಂತರದ ಮರುನಿರ್ಮಾಣ ಹೇಗಿರಬೇಕು ಅನ್ನೋದು. ಮೊದಲಿಗೆ ಈ ಮಾಡರ್ನ್ ಇಂಡಿಯನ್ ಹಾರ್ಟ್ ಅಥವಾ ಆಧುನಿಕ ಭಾರತೀಯರ ಹೃದಯದ ಬಗ್ಗೆ ನೋಡೋಣ. ತಜ್ಞರು ಕೊಟ್ಟಿರೋ ಈ ಸ್ಟೇಟ್ಮೆಂಟ್ ಸ್ವಲ್ಪ ಗಮನಿಸಿ. ಹೃದಯ ಸಂಬಂಧಿ ಕಾಯಿಲೆಗಳು ಈಗ ಮುಂಚೆನೇ ಶುರುವಾಗ್ತಿದೆ, ತುಂಬಾನೇ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಜೊತೆಗೆ ಏನಾದರೂ ದೊಡ್ಡ ಅನಾಹುತ ಆಗೋವರೆಗೂ ಅದು ನಮಗೆ ಗೊತ್ತಾಗೋದೇ ಇಲ್ಲ. ಎಂಥ ಶಾಕಿಂಗ್ ಅಲ್ವಾ? ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರವಲ್ಲ, ಸಣ್ಣ ಸಣ್ಣ ಟೌನ್ಗಳಲ್ಲೂ ಕೂಡ ಲೇಟಾಗಿ ಡಯಾಗ್ನೋಸ್ ಆಗೋದು, ಟ್ರೀಟ್ಮೆಂಟ್ ಕಾಸ್ಟ್ ಮತ್ತೆ ಅರಿವಿನ ಕೊರತೆಯಿಂದ ಈ ಪ್ರಾಬ್ಲಮ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ವಯಸ್ಸಾದ್ಮೇಲೆ ಹಾರ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಅನ್ನೋ ನಮ್ಮ ಹಳೆ ಮೈಂಡ್ಸೆಟ್ ಈಗ ಕಂಪ್ಲೀಟಾಗಿ ಚೇಂಜ್ ಆಗಲೇಬೇಕಿದೆ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ, ಇಷ್ಟೆಲ್ಲ ಅವೇರ್ನೆಸ್ ಇದ್ರೂ ನಮ್ಮ ಪ್ರಿವೆನ್ಷನ್ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಯಾಕೆ ಫೇಲ್ ಆಗ್ತಿವೆ? ನೋಡಿ, ಎಕ್ಸ್ಪರ್ಟ್ಸ್ ಇಲ್ಲಿ ಮುಖ್ಯವಾಗಿ 3 ವಿಲನ್ಗಳನ್ನ ಪಾಯಿಂಟ್ಔಟ್ ಮಾಡ್ತಾರೆ. ಮೊದಲನೇದು ಈ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಒಂದೇ ಕಡೆ ಕೂತು ಕೆಲಸ ಮಾಡೋದು. ಎರಡನೇದು ಸೈಲೆಂಟ್ ಹೈಪರ್ ಟೆನ್ಷನ್. ಮತ್ತೆ ಮೂರನೇದು ಯಾವುದೇ ಕಂಟ್ರೋಲ್ ಇಲ್ಲದ ವಿಪರೀತ ಸ್ಟ್ರೆಸ್. ಇವು ನಮ್ಮ ಡೈಲಿ ಲೈಫ್ನಲ್ಲಿ ಎಷ್ಟು ಮಿಕ್ಸ್ ಆಗ್ಬಿಟ್ಟಿದೆ ಅಂದರೆ ಇದು ಮಾಡ್ತಿರೋ ಡ್ಯಾಮೇಜ್ ನಮಗೆ ತಕ್ಷಣಕ್ಕೆ ಗೊತ್ತೇ ಆಗಲ್ಲ. ಆದರೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಾವು ಮಾಡೋ ಚಿಕ್ಕ ಚಿಕ್ಕ ಪಾಸಿಟಿವ್ ಚೇಂಜಸ್ ಇದೆಯಲ್ಲ, ಅದು ಮಾತ್ರವೇ ನಮಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ ಅಂತ ಈ ರಿಪೋರ್ಟ್ ಕ್ಲಿಯರ್ ಆಗಿ ಹೇಳ್ತಿದೆ. ಮೂರನೇ ಪಾಯಿಂಟ್ ನಾವೆಲ್ಲರೂ ಕೇಳಲೇಬೇಕಾದದ್ದು, ಯುವಜನತೆ, ಅದರಲ್ಲೂ ಈ ಜೆನ್ ಝಿ ಮತ್ತೆ ಜೆನ್ ಆಲ್ಫಾ ಮಕ್ಕಳಿಗಿರೋ ಹಾರ್ಟ್ ರಿಸ್ಕ್. ಇಲ್ಲಿ ಈ 2 ಟೈಮ್ಲೈನ್ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ಮುಂಚೆ ಹೇಗಿತ್ತು? 40 ವರ್ಷ ಆದ್ಮೇಲೆ ಹಾರ್ಟ್ ಹೆಲ್ತ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಅನ್ನೋದಿತ್ತು. ಆದರೆ ಈಗಿನ ಹೊಸ ರಿಯಾಲಿಟಿ ಏನು ಗೊತ್ತಾ? ಹದಿಹರೆ ಅಂದರೆ ಟೀನೇಜ್ನಲ್ಲೇ ಈ ಬಗ್ಗೆ ಮಾತಾಡೋ ಅನಿವಾರ್ಯತೆ ಬಂದಿದೆ. ಈ ವಯಸ್ಸಿನ ಗ್ರಾಫ್ ಎಷ್ಟು ಬೇಗ ಕೆಳಗೆ ಬಂದಿದೆ ಅನ್ನೋದನ್ನ ಇದು ನಮಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸ್ತಿದೆ. ಯಾಕಿಂಗಾಗ್ತಿದೆ ಇದನ್ನೊಮ್ಮೆ ನೋಡಿ. ಅತಿಯಾದ ಸ್ಕ್ರೀನ್ ಟೈಮ್, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಪ್ರಾಸೆಸ್ಡ್ ಫುಡ್ಸ್ ಜಾಸ್ತಿ ತಿನ್ನೋದು ಮತ್ತೆ ಹೈ ಲೆವೆಲ್ ಸ್ಟ್ರೆಸ್, ಇವೆಲ್ಲ ಸೇರಿ ನಮ್ಮ ಊಹೆಗೂ ಮೀರಿ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಡ್ಯಾಮೇಜ್ ಮಾಡ್ತಿದೆ ಅಂತ ಕಾರ್ಡಿಯಾಲಜಿಸ್ಟ್ ತುಂಬಾನೇ ಕಳವಳ ವ್ಯಕ್ತಪಡಿಸಿದ್ದಾರೆ. 4ನೇ ವಿಚಾರಕ್ಕೆ ಬರೋಣ. ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋ ಆ ಹಿಡನ್ ಡೇಂಜರ್ಸ್ ಅಥವಾ ಗುಪ್ತ ಅಪಾಯಗಳು. ಮಹಿಳೆಯರ ವಿಚಾರಕ್ಕೆ ಬಂದಾಗ ಹಾರ್ಟ್ ಡಿಸೀಸ್ ಕಥೆನೇ ಬೇರೆ ಇರುತ್ತೆ. ನಮಗೆ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಎದೆ ನೋವು ಬರೋದು, ಬೆವರು ಬರೋದು, ಹೀಗೆ ಗಂಡಸರಲ್ಲಿ ಕಾಣೋ ಕ್ಲಾಸಿಕ್ ಸಿಂಪ್ಟಮ್ಸ್ ಮಾತ್ರ ತಲೆಗೆ ಬರುತ್ತೆ. ಆದರೆ ಮಹಿಳೆಯರಲ್ಲಿ ಆ ರೀತಿ ಇರೋದಿಲ್ಲ. ವಿಪರೀತ ಸುಸ್ತು, ಉಸಿರಾಟದ ತೊಂದರೆ, ಸ್ವಲ್ಪ ಡಿಸ್ಕಂಫರ್ಟ್ ಆಗೋದು, ಇವು ಪ್ರಮುಖ ಲಕ್ಷಣಗಳು. ಆದರೆ ನಮ್ಮ ಮೆಡಿಕಲ್ ಸಿಸ್ಟಮ್ ಹೆಚ್ಚಾಗಿ ಪುರುಷರ ಲಕ್ಷಣಗಳನ್ನೇ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡಿರೋದ್ರಿಂದ ಮಹಿಳೆಯರ ಈ ಸಿಂಪ್ಟಮ್ಸ್ನ ಕಡೆಗಣಿಸಲಾಗ್ತಿದೆ, ಇಲ್ಲಾಂದ್ರೆ ತಪ್ಪಾಗಿ ಡಯಾಗ್ನೋಸ್ ಆಗ್ತಿದೆ ಅನ್ನೋದು ಇಲ್ಲಿರೋ ಕಟು ಸತ್ಯ. ಹಾಗಾದ್ರೆ ಕೇವಲ ಬದುಕುಳಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿದ್ದಾಗ ಆ ಮೇಲೇನಾಗುತ್ತೆ? ಈ ಪ್ರಶ್ನೆ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಇದು ನಮ್ಮ 5ನೇ ಮತ್ತು ಕೊನೆಯ ವಿಚಾರ, ಬಿಕ್ಕಟ್ಟಿನ ನಂತರದ ಮರುನಿರ್ಮಾಣ. ಒಂದು ಹಾರ್ಟ್ ಅಟ್ಯಾಕಿಂದ ಪಾರಾಗ್ ಬಂದ್ರೆ ಕಥೆ ಅಲ್ಲಿಗೆ ಮುಗೀತು ಅಂತ ಅಲ್ಲ. ಅಸಲಿ ಕಷ್ಟದ ಜರ್ನಿ ಶುರುವಾಗೋದೇ ಅಲ್ಲಿಂದ. ಇಲ್ಲಿ 3 ಹಂತಗಳಿದೆ. ಮೊದಲನೇದು ಮೆಡಿಕಲ್ ಸ್ಟೆಬಿಲೈಸೇಷನ್, ಎರಡನೇದು ಎಮೋಷನಲ್ ಹೀಲಿಂಗ್, ಅಂದರೆ ಆ ಭಯ, ಆತಂಕದಿಂದ ಹೊರಗ್ಬಡೋದು ತುಂಬಾನೇ ಮುಖ್ಯ. ಮೂರನೇದು ಲೈಫ್ ಸ್ಟೈಲ್ ರೀಸ್ಟ್ರಕ್ಚರಿಂಗ್, ಅಂದರೆ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಡೋದು. ಕೇವಲ ಮಾತ್ರೆ ನುಂಗಿದ್ರೆ ಸಾಲ್ದು, ಒಳಗಿರೋ ಭಯವನ್ನ ಗೆದ್ದು ಶಿಸ್ತುನಿಂದ ಡೈಲಿ ರೊಟೀನ್ ಫಾಲೋ ಮಾಡೋದಿದೆಯಲ್ಲ, ಅದೇ ನಿಜವಾದ ರಿಕವರಿ. ಸೊ ಕೊನೆಯದಾಗಿ ಈ ಎಕ್ಸ್ಪ್ಲೇನರ್ನಿಂದ ನಾವು ತಗೋಬೇಕಾದ ಪ್ರಮುಖ ಮೆಸೇಜ್ ಏನು ಅಂದರೆ, ಎಲ್ರಿಗೂ ಸರಿಯಾದ ಟ್ರೀಟ್ಮೆಂಟ್ ಸಿಗದೇ ಇರೋ ಈ ವ್ಯವಸ್ಥೆಯಲ್ಲಿ ನಾವು ಮೊದಲೇ ಎಚ್ಚೆತ್ಕೊಳ್ಳೋದು ಮತ್ತೆ ರಿಸ್ಕ್ ಫ್ಯಾಕ್ಟರ್ಗಳನ್ನ ಬೇಗ ಗುರುತಿಸೋದೇ ನಮ್ಮ ಮುಂದಿರೋ ದೊಡ್ಡ ಅಸ್ತ್ರ. ನಮ್ಮ ಜಾಗೃತಿ ಮಾತ್ರ ನಮ್ಮನ್ನ ಕಾಪಾಡೋಕೆ ಸಾಧ್ಯ. ಹಾಗಾದ್ರೆ ನಮ್ಮ ಹಾರ್ಟ್ ಹೇಳ್ತಿರೋ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ ನಾವು ಈಗಿಂದಲೇ ರೆಡಿ ಆಗ್ತೀವಾ ಅಥವಾ ಇನ್ನೊಂದು ಕ್ರೈಸಿಸ್ ಬರೋವರೆಗೂ ಕಾಯ್ತೀವಾ? ಯೋಚನೆ ಮಾಡಿ. ಈ ವಿಶ್ಲೇಷಣೆ ಖಂಡಿತವಾಗಿಯೂ ನಿಮಗೆ ಹೊಸ ಮಾಹಿತಿ ಕೊಟ್ಟಿದೆ ಅಂತ ಭಾವಿಸ್ತೀವಿ. ಲೈಕ್ ಮಾಡಿ, ಈ ಮುಖ್ಯವಾದ ವಿಷಯವನ್ನ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ಮುಂದೆ ಕೂಡ ಇಂಥದ್ದೇ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ಸ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.